ಆರ್ಕ್ ಉದ್ದ ಮತ್ತು ಧ್ರುವೀಯತೆ. ಆರ್ಕ್ ಲೆಂತ್ ಆ್ಯಂಡ್ ಪೊಲಾರಿಟಿ. ಉತ್ತಮ ವೆಲ್ಡಿಂಗ್ಗೆ ಆರ್ಕ್ನ ಉದ್ದ ಮತ್ತು ಧ್ರುವೀಯತೆಯು ಮುಖ್ಯವಾಗಿದೆ. ಆರ್ಕ್ ಉದ್ದವು ವೆಲ್ಡ್ನ ಆಳ ಮತ್ತು ಸ್ಮೂತ್ನೆಸ್ ಅನ್ನು ನಿಯಂತ್ರಿಸುತ್ತದೆ. ಆದರೆ ಧ್ರುವೀಯತೆಯು ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ ನಡುವಿನ ತಾಪಮಾನ ವಿತರಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಎರಡೂ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಲವಾದ ಮತ್ತು ಸ್ವಚ್ಛವಾದ ವೆಲ್ಡ್ ಮಾಡಲು ಸಹಾಯ ಮಾಡುತ್ತದೆ. ಆರ್ಕ್ ಉದ್ದ. ವೆಲ್ಡಿಂಗ್ನಲ್ಲಿ ಆರ್ಕ್ ಉದ್ದವು ಎಲೆಕ್ಟ್ರೋಡ್ನ ಟಿಪ್ ಮತ್ತು ವರ್ಕ್ ಪೀಸ್ ನಡುವಿನ ಅಂತರವಾಗಿದೆ. ಇದು ವೆಲ್ಡ್ನ ಗುಣಮಟ್ಟ ಮತ್ತು ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ. ಬನ್ನಿ ಈಗ ಆರ್ಕ್ ಉದ್ದದ ಪ್ರಕಾರಗಳನ್ನು ನೋಡೋಣ. 1. ಶಾರ್ಟ್ ಆರ್ಕ್ ಉದ್ದ. ಎಲೆಕ್ಟ್ರೋಡ್ನ ಟಿಪ್ ಮತ್ತು ವರ್ಕ್ ಪೀಸ್ ನಡುವಿನ ಅಂತರವು ಕೋರ್ ವೈರ್ನ ವ್ಯಾಸಕ್ಕಿಂತ ಕಡಿಮೆ ಇದ್ದರೆ ಇದನ್ನು ಶಾರ್ಟ್ ಆರ್ಕ್ ಎಂದು ಕರೆಯಲಾಗುತ್ತದೆ. ಆರ್ಕ್ ಉದ್ದವು 1.5 ಮಿಲಿಮೀಟರ್ಗಿಂತ ಕಡಿಮೆ ಇದ್ದರೆ ಅದು ವರ್ಕ್ ಪೀಸ್ಗೆ ಅಂಟಿಕೊಳ್ಳಬಹುದು. ಮೀಡಿಯಂ ಅಥವಾ ನಾರ್ಮಲ್ ಆರ್ಕ್ ಉದ್ದ. ಆರ್ಕ್ನ ಉದ್ದವು ಎಲೆಕ್ಟ್ರೋಡ್ನ ಕೋರ್ ವೈರ್ನ ವ್ಯಾಸಕ್ಕೆ ಸಮವಾಗಿದ್ದರೆ ಅದನ್ನು ನಾರ್ಮಲ್ ಆರ್ಕ್ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಇದರ ಉದ್ದ 3 ಮಿಲಿಮೀಟರ್ ಆಗಿರುತ್ತದೆ. ಲಾಂಗ್ ಆರ್ಕ್ನ ಉದ್ದ. ಒಂದು ವೇಳೆ ಎಲೆಕ್ಟ್ರೋಡ್ನ ಟಿಪ್ ಮತ್ತು ವರ್ಕ್ ಪೀಸ್ ನಡುವಿನ ಅಂತರವು ಕೋರ್ ವೈರ್ನ ವ್ಯಾಸಕ್ಕಿಂತ ಹೆಚ್ಚಿದ್ದರೆ ಅದನ್ನು ಲಾಂಗ್ ಆರ್ಕ್ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಇದು ಸುಮಾರು 6 ಮಿಲಿಮೀಟರ್ ಉದ್ದವಿರುತ್ತದೆ. ಧ್ರುವೀಯತೆ. ವಿದ್ಯುತ್ ಪ್ರವಾಹದ ಹರಿವಿನ ದಿಕ್ಕನ್ನು ಅವಲಂಬಿಸಿ ಧ್ರುವೀಯತೆಯು ವೆಲ್ಡ್ನ ಆಳ, ಆಕಾರ ಮತ್ತು ಬಲದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಅಪೇಕ್ಷಿತ ವೆಲ್ಡಿಂಗ್ ಫಲಿತಾಂಶಗಳನ್ನು ಸಾಧಿಸುವಲ್ಲಿ ನಿರ್ಣಾಯಕ ಅಂಶವಾಗಿದೆ. ಡಿಸಿ ವೆಲ್ಡಿಂಗ್ ಮೆಷಿನ್ಗಳಲ್ಲಿ ಧ್ರುವೀಯತೆಯನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಇದರಲ್ಲಿ 2 ವಿಧಗಳಿವೆ. ಧ್ರುವೀಯತೆಯ ವಿಧಗಳು. 1. ಹಿಮ್ಮುಖ ಧ್ರುವೀಯತೆ. ಇದರಲ್ಲಿ ಎಲೆಕ್ಟ್ರೋಡ್ ಧನಾತ್ಮಕ ಅಥವಾ ಪಾಸಿಟಿವ್ ಆಗಿರುತ್ತದೆ ಮತ್ತು ವರ್ಕ್ ಪೀಸ್ ಋಣಾತ್ಮಕ ಅಥವಾ ನೆಗೆಟಿವ್ ಆಗಿರುತ್ತದೆ. ಸುಮಾರು 66% ತಾಪಮಾನವು ಎಲೆಕ್ಟ್ರೋಡಲ್ಲಿ ಕೇಂದ್ರೀಕೃತವಾಗಿದ್ದರೆ 34% ತಾಪಮಾನವು ವರ್ಕ್ ಪೀಸ್ನಲ್ಲಿರುತ್ತದೆ. ಈ ಧ್ರುವೀಯತೆಯು ಎಲೆಕ್ಟ್ರೋಡ್ ಅನ್ನು ಹೆಚ್ಚು ಕರಗಿಸುತ್ತದೆ. ಆದ್ದರಿಂದ ಇದನ್ನು ತೆಳುವಾದ ಹಾಳೆಗಳು ಮತ್ತು ಅಲ್ಯೂಮಿನಿಯಂನಂತಹ ಲೋಹಗಳನ್ನು ವೆಲ್ಡ್ ಮಾಡಲು ಬಳಸಲಾಗುತ್ತದೆ. 2. ನೇರ ಧ್ರುವೀಯತೆ. ಇದರಲ್ಲಿ ಎಲೆಕ್ಟ್ರೋಡ್ ಋಣಾತ್ಮಕ ಅಥವಾ ನೆಗೆಟಿವ್ ಆಗಿರುತ್ತದೆ ಮತ್ತು ವರ್ಕ್ ಪೀಸ್ ಧನಾತ್ಮಕ ಅಥವಾ ಪಾಸಿಟಿವ್ ಆಗಿರುತ್ತದೆ. ಇಲ್ಲಿ ಸುಮಾರು 34% ತಾಪಮಾನವು ಎಲೆಕ್ಟ್ರೋಡಲ್ಲಿ ಕೇಂದ್ರೀಕೃತವಾಗಿದ್ದರೆ 66% ವರ್ಕ್ ಪೀಸ್ನಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಈ ಧ್ರುವೀಯತೆಯು ದೊಡ್ಡ ದಪ್ಪವಾದ ವರ್ಕ್ ಪೀಸ್ಗಳನ್ನು ವೆಲ್ಡಿಂಗ್ ಮಾಡಲು ವಿಶೇಷವಾಗಿ ಉಪಯುಕ್ತವಾಗಿದೆ. ಇದು ಉತ್ತಮ ಪೆನೆಟ್ರೇಷನ್ ಮತ್ತು ಬಲವಾದ ವೆಲ್ಡ್ ಅನ್ನು ಒದಗಿಸುತ್ತದೆ. ಸಾರಾಂಶ. ಎಲೆಕ್ಟ್ರೋಡ್ ಟಿಪ್ ಮತ್ತು ವರ್ಕ್ ಪೀಸ್ ನಡುವಿನ ಅಂತರವು ಆರ್ಕ್ ಉದ್ದವಾಗಿದ್ದು ಇದು ವೆಲ್ಡ್ನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾವು ಕಲಿತಿದ್ದೇವೆ. ಶಾರ್ಟ್ ಆರ್ಕ್, ನಾರ್ಮಲ್ ಆರ್ಕ್ ಮತ್ತು ಲಾಂಗ್ ಆರ್ಕ್ ನಡುವಿನ ವ್ಯತ್ಯಾಸವನ್ನು ಸಹ ಅರ್ಥ ಮಾಡಿಕೊಂಡಿದ್ದೇವೆ. ಡಿಸಿ ವೆಲ್ಡಿಂಗ್ನಲ್ಲಿ 2 ರೀತಿಯ ಧ್ರುವೀಯತೆಗಳಿವೆ: ಹಿಮ್ಮುಖ ಧ್ರುವೀಯತೆ ಮತ್ತು ನೇರ ಧ್ರುವೀಯತೆ. ಇವು ತಾಪಮಾನ ವಿತರಣೆ ಮತ್ತು ವೆಲ್ಡಿಂಗ್ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತವೆ. ಇದಲ್ಲದೆ ಆರ್ಕ್ ಉದ್ದ ಮತ್ತು ಧ್ರುವೀಯತೆಯ ಸರಿಯಾದ ಆಯ್ಕೆಯು ವೆಲ್ಡ್ನ ಬಲ, ಪೆನೆಟ್ರೇಷನ್ ಮತ್ತು ಸಮಗ್ರ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದು ತಿಳಿದಿದ್ದೇವೆ. ಈಗ ನಿಮಗಾಗಿ ಒಂದು ಚಟುವಟಿಕೆ ಇದೆ. ನೈಜ ಜಗತ್ತಿನ ವೆಲ್ಡಿಂಗ್ನಲ್ಲಿ ಆರ್ಕ್ ಉದ್ದ ಮತ್ತು ಧ್ರುವೀಯತೆಯ ಬಳಕೆಯನ್ನು ಅರ್ಥ ಮಾಡಿಕೊಳ್ಳಲು ವೆಲ್ಡಿಂಗ್ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ.